ಬೆಂಗಳೂರು, ಮೈಸೂರು, ಕಲಬುರಗಿ ನಗರಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಅಭಾವದ ವದಂತಿ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ತಾವು ನೋಡಿದ್ರಿ. ಬೆಳಗಾವಿಗೆ ಹೋಗೋಣ. ಇನ್ಫ್ಯಾಕ್ಟ್ ಬೆಳಗಾವಿನಲ್ಲಿ ಜನ ಪ್ಯಾನಿಕ್ ಆಗಿದ್ರು. ಬೆಳಗಾವಿ, ಚಿಕ್ಕೋಡಿ ಆ ಭಾಗದಲ್ಲಿ ಜನ ಸಿಕ್ಕಾಪಟ್ಟೆ ಪೆಟ್ರೋಲ್ ಬಂಕ್ಗೆ ನುಗ್ತಾ ಇದ್ರು ನಿನ್ನೆ ಎಲ್ಲ. ಸೊ ಊಹಾಪೋಹಗಳಿಗೆ ಕಿವಿಗೊಟ್ಟಿದ್ದಾರೆ ವಾಹನ ಸವಾರರು. ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಜಾತ್ರೆ. ಇವತ್ತೊಂಚೂರು ನಿನ್ನೆ ಮೊನ್ನೆ ಎಲ್ಲ ನಾವು ಹೇಳಿ ಸ್ವಲ್ಪ ಜನ ಬದಲಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕ್ಯಾನ್ ಡ್ರಮ್ಗಳಲ್ಲಿ ಪೆಟ್ರೋಲ್ ತುಂಬಿಸ್ಕೊತಾ ಇದ್ದಾರೆ. ನಾನು ನೋಡಿದೆ, ಯಾರೋ ಒಬ್ಬ ಟ್ರ್ಯಾಕ್ಟರ್ನಲ್ಲಿ ಸಿಂಟೆಕ್ಸ್ ತಂದ್ಬಿಟ್ಟಿದ್ದಾನೆ ಡೀಸೆಲ್ ತುಂಬಿಸ್ಕೊಂಡು ಹೋಗೋಕ್ಕೆ. ಸಿಂಟೆಕ್ಸ್ ಟ್ಯಾಂಕ್ ತಂದಿದ್ದಾನೆ, ನೆನೆ ಟ್ರ್ಯಾಕ್ಟರ್ನಲ್ಲಿ ತಗೊಂಬಂದಿರೋದು. ಎಲ್ಲಿಟ್ಕೋತಾರಪ್ಪ ಅದನ್ನು ನನಗಂತೂ ಗೊತ್ತಿಲ್ಲ. ಕಳೆದ 2-3 ದಿನಗಳಿಂದ ಬೆಳಗಾವಿನಲ್ಲಿ ಪೆಟ್ರೋಲ್ಗೆ ಜನ ಮುಗಿ ಬೀಳ್ತಿದ್ದಾರೆ. ಊಹಾಪೋಹವನ್ನೇ ಸತ್ಯ ಅಂತ ನಂಬಿದ್ದಾರೆ ಸವಾರರು. ಪೆಟ್ರೋಲ್ ಲಭ್ಯತೆ ಇದ್ದರೂ ವದಂತಿಯನ್ನು ನಂಬಿದ್ದಾರೆ. ಹೆಂಗಾದರೂ ಆಗಲಿ ಸೇಫರ್ ಸೈಡು ತುಂಬಿಸ್ಕೊಂಬೋಣ. ಒಂದು ಬೈಕಲ್ಲಿ ಒಂದು ಫುಲ್ ಟ್ಯಾಂಕ್ ಇದ್ದರೆ ಒಂದು 15 ದಿನ ಹೆಂಗೋ ಕಾಲ ಕಳೆದು ಬಿಡ್ಬೋದು. ಈ ಥರದ ಮನಸ್ಥಿತಿ ನಮ್ಮ ಜನರಿಗೆ, ನಮ್ಮ ಇಂಡಿಯನ್ ಜನರ ಮನಸ್ಥಿತಿ, ಹ್ಯೂಮನ್ ಟೆಂಡೆನ್ಸಿನೇ ಆಗಿದೆ. ಇದೊಂದು ಅಂತಲೇ ಅಲ್ಲ, ಎಲ್ಲ ವಿಚಾರಕ್ಕೂ ಹೀಗೆ. ನಾನು ಅವತ್ತೇ ಹೇಳಿದ್ದೆ, ಒಂದೇ ಒಂದು ಪೆಟ್ರೋಲ್ ಬಂಕಲ್ಲಿ ಏನಾದರೂ ನೋ ಸ್ಟಾಕ್ ಬೋರ್ಡ್ ಬಿದ್ದರೆ ನೋಡಿ ಜನ ಹೆಂಗೆ ಮುಗಿ ಬೀಳ್ತಾರೆ ಅಂತ. ಹಾಗೇ ಆಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ಬೆಳಗಾವಿ ಭಾಗದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಜನ ವಿಪರೀತ ಮುಗಿ ಬೀಳ್ತಾ ಇದ್ರು. ನಾವೇ ತೋರಿಸಿದ್ವಿ ಸುದ್ದಿಯನ್ನು, ನೀವೇ ಕೊಟ್ಟಿದ್ರಿ. ಬಟ್ ಈಗೇನಾದರೂ ಸ್ವಲ್ಪ ಜನ ಜಾಗೃತರಾಗಿದ್ದಾರಾ? ಬಂಕ್ಗಳಿಗೆ ಜನ ಬಾಟ್ಲು ಗಿಟ್ಲು ಹಿಡ್ಕೊಂಡು ಬರೋದು ಕಡಿಮೆ ಆಗಿದೆಯಾ, ಅಥವಾ ಈಗಲೂ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆಯಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಏನು ತೈಲ ಕೊರತೆ ವದಂತಿ ಇತ್ತು, ಆ ವದಂತಿಗೆ ಸದ್ಯ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿರುವಂಥದ್ದು. ನಾವು ಕಳೆದ 2 ದಿನಗಳಿಂದ ಇದೇ ಪೆಟ್ರೋಲ್ ಪಂಪ್ನ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಜನರು ಮುಗಿ ಬೀಳ್ತಾ ಇದ್ರು ಇಲ್ಲಿ ಪೆಟ್ರೋಲ್ ಹಾಕಿಕೊಳ್ಳಲು. ಏನು ಇನ್ನೂ 2 ದಿನದಲ್ಲಿ ಇನ್ನು ನಂತರ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಏನು ವದಂತಿ ಇತ್ತು. ಆ ವದಂತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಮುಗಿ ಬೀಳ್ತಾ ಇದ್ರು. ಆದರೆ ದೃಶ್ಯದಲ್ಲಿ ನೋಡ್ಬೋದು, ಈ ಸದ್ಯಕ್ಕೆ ಪೆಟ್ರೋಲ್ ಪಂಪ್ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಏನು ಕಳೆದ 2 ದಿನಗಳಿಂದ ಏನು ಜನ ಪೆಟ್ರೋಲ್ ಹಾಕೊಂಡಿದ್ರು, ಏನು 100-200 ಹಾಕೋರು ಪೆಟ್ರೋಲ್ ಟ್ಯಾಂಕ್ಗಳನ್ನ ಫುಲ್ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಸ್ಟಾಕ್ ಇರಲಿಲ್ಲ, ಈಗ ಸಂಪೂರ್ಣವಾಗಿ ಸ್ಟಾಕ್ ಬಂದಿರುವಂಥದ್ದು. ಬಹುತೇಕವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲೂ ವಿವಿಧ ಕಂಪನಿಗಳಿದ್ದಾವೆ. ಎಲ್ಲ ಕಂಪನಿಗಳ ಪೆಟ್ರೋಲ್ ಪಂಪ್ಗಳಲ್ಲಿ ಈಗ ಸ್ಟಾಕ್ ಬಂದಿರುವಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ಜನರು ಈಗ ಬರ್ತಾ ಇಲ್ಲ. ಏನು ವದಂತಿಗಳಿದ್ದು, ವದಂತಿಗಳಿಗೆ ಈಗ ಜನರು ಜಾಗೃತರಾಗಿರುವಂಥದ್ದು. ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯಿತು. ನಂತರ ಕೇಂದ್ರ ಸರ್ಕಾರವು ಕೂಡ ಒಂದು ರೀತಿಯಾದಂಥ ಜಾಗೃತಿ ಮೂಡುವಂಥ ಕೆಲಸ ಮಾಡಿತು. ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಬೆಳಗಾವಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಪ್ಯಾನಿಕ್ ಆಗಬೇಡಿ ಅನ್ನೋ ಮಾಹಿತಿಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಕೊಂಚ ಇವತ್ತು ರಿಲೀಫ್ ಆಗಿರುವಂಥದ್ದು. ಸದ್ಯ ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲೂ ಸ್ಟಾಕ್ ಬಂದಿರುವಂಥದ್ದು. ಒಂದು ವೆಹಿಕಲನ್ನು ತೋರಿಸ್ತಾ ಇದ್ದೀನಿ, ಆ ವೆಹಿಕಲ್ ಈಗ ಎಕ್ಸ್ಟ್ರಾ ಏನಿದೆ ಅದು ಸ್ಟಾಕ್ ಬಂದಿರುವಂಥದ್ದು. ಹೀಗಾಗಿ ಈಗ ಪೆಟ್ರೋಲ್ ಪಂಪ್ ಸಿಬ್ಬಂದಿಗಳು, ಮಾಲೀಕರು ಸಂಪೂರ್ಣವಾಗಿ ರಿಲೀಫ್ ಆಗಿರುವಂಥದ್ದು. ಇಲ್ಲೊಬ್ಬ ಗ್ರಾಹಕರಿದ್ದಾರೆ, ಅವರು ನಿನ್ನೆ ಬಂದಿದ್ರು, ನಿನ್ನೆ ಅವರಿಗೆ ಪೆಟ್ರೋಲ್ ಸಿಕ್ಕಿರಲಿಲ್ಲ, ಆದರೆ ಇವಾಗ ರಿಲೀಫ್ ಆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ವದಂತಿಗಳು ಬಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳು, ಇವತ್ತು ನಿನ್ನೆ ನಿಮಗೆ ಪೆಟ್ರೋಲ್ ಸಿಕ್ಕಿರಲಿಲ್ಲ, ಏನು ಹೇಳ್ತೀರಿ? ನಿನ್ನೆ ಭಾಳ ಮಂದಿ ಬಂದಿರೋ ಅನ್ನೋರಿ ನಂಬರ್ ಹಚ್ಚಿ ಸಕಾತ ನಮ್ಮ ಪೆಟ್ರೋಲ್ ಸಿಗಲಿಲ್ಲ ಅನ್ನೋ ಮನೆಗೆ ಹೋಗಿಬಿಟ್ಟಿನ್ರಿ ನನ್ನ. ಆಮೇಲೆ ಇವತ್ತು ಬೆಳಗ್ಗೆ ನೋಡ್ಬೇಕತ್ತಲ್ಲಿ ಹಂಗಾಗಿ ಗಾಡಿ ತೊಗೊಂಬಂದಿನಿ ರೀ. ಅವ್ರಿಗೆ ಬರ್ಕೊಡ್ದೆ ಯಾರೂ ಇರಲಿಲ್ಲ ರೀ ಇಲ್ಲಿ. ನಾ ಬರೋದಕ್ಕೆಲ್ಲ ಪೆಟ್ರೋಲ್ ಹಾಕಿನಿ ರೀ. ಸ್ಟಾಕ್ ಐತೆ ಅಂತ ಕೇಳ್ರಿ ಮಾಲೀಕರು. ಇರ್ಲಿಕ್ಕೆ ಕೇಳ್ರಿ, ಫುಲ್ ಸ್ಟಾಕ್ ಐತಿ, ಯಾವಾಗ ಬೇಕಾದಾಗ ಬಾ ನಿಂಗೆ ಕೊಡ್ತೇವೆ ಪೆಟ್ರೋಲ್ ಅನ್ನೋದಾರ. ಮತ್ತು ಹಂಗೇನಿಲ್ಲ, ಕಡಿಮೆದು ಏನಿಲ್ಲ ಪೆಟ್ರೋಲ, ಎಲ್ಲ ಕಡೆ ಫುಲ್ ಐತೆ ಪೆಟ್ರೋಲ. ಗಡ್ಬಡಿಸ್ಬೇಡ್ರಿ ನೀವು ಯಾರು, ಯಾವಾಗ ಬರ್ತಕ್ಕಲ್ಲೇ ನಿಮ್ಗೆ ಪೆಟ್ರೋಲ್ ಸಿಗೈತೆ ಅಂತ ಹೇಳೋದಾರ ಸರ್. ಅರವಿಂದ್, ಪ್ರಮುಖವಾಗಿ ಏನು ಇವರಿದ್ದಾರೆ ಪೆಟ್ರೋಲ್ ಬಂಕ್ನ ಮಾಲೀಕರಾಗಿರ್ಬೋದು, ಸಿಬ್ಬಂದಿಗಳು ಕೂಡ ಜನರಲ್ಲಿ ಜಾಗೃತಿ ಮೂಡುವಂಥ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಏನು ತೈಲ ಕೊರತೆಯ ಏನು ವದಂತಿಗಳು ಹೇಳಿದ್ದು, ಆ ವದಂತಿಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಚೇತನ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಾನು ಅದನ್ನೇ ಹೇಳ್ತಾ ಇದ್ದು, ನಿನ್ನೆ ಮೊನ್ನೆ ಕಂಪೇರ್ ಮಾಡಿದ್ರೆ ಜನರು ಇವತ್ತು ಸ್ವಲ್ಪ ಆ ಗಾಬರಿಯಿಂದ, ಆ ಆತಂಕದಿಂದ ಹೊರಗೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ.